ನಮಸ್ಕಾರ. ನಾನು ನನ್ನ ಕಳೆದ ವಿಡಿಯೋದಲ್ಲಿ ಛ, ಛ, ಜ, ಝ ಈ 4 ಅಕ್ಷರಗಳ ಕಾಗುಣಿತವನ್ನು ಜಸ್ಟ್ ಕನ್ನಡದಲ್ಲಿ ಹೇಗೆ ಟೈಪ್ ಮಾಡೋದು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೆ. ಈಗಿನ ವಿಡಿಯೋದಲ್ಲಿ ನಾನು ಠ, ಠ, ಡ, ಢ, ಣ ಈ 5 ಅಕ್ಷರಗಳ ಕಾಗುಣಿತವನ್ನು ಜಸ್ಟ್ ಕನ್ನಡದಲ್ಲಿ ಹೇಗೆ ಟೈಪ್ ಮಾಡಬಹುದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಸೊ ಬನ್ನಿ, ನಾನು ಮೊದಲಿಗೆ ನನ್ನ ವಾಟ್ಸಪ್ಪನ್ನು ಓಪನ್ ಮಾಡ್ಕೋತೀನಿ. ಓಪನ್ ಮಾಡಿದ್ದೀನಿ. ನಂತರ ಕೀಬೋರ್ಡನ್ನು ಓಪನ್ ಮಾಡ್ಕೋತೀನಿ. ಇಂಗ್ಲೀಷ್ ಕೀಬೋರ್ಡ್ ಇದೆ, ಅದನ್ನು ಕನ್ನಡಕ್ಕೆ ಕನ್ವರ್ಟ್ ಮಾಡ್ಕೋತೀನಿ. ಮೊದಲನೇ ಅಕ್ಷರ ಟ. ಟ ಅಕ್ಷರ ಇಲ್ಲಿ ಮೊದಲನೇ ಅಕ್ಷರ, ಕೀಬೋರ್ಡ್ನಲ್ಲಿ ಕಾಣುವಂತಹ ಮೊದಲನೇ ಅಕ್ಷರವನ್ನು, ಮೊದಲನೇ ಕೀಯನ್ನು ಟೈಪ್ ಮಾಡಿದ್ರೆ ನಮಗೆ ಟ ಬರುತ್ತೆ. ಸ್ಪೇಸ್ ಬಾರನ್ನು ಒಂದು ಸಾರಿ ಒತ್ತಿ ನಂತರ ಮತ್ತೆ ಟಾನ ಟೈಪ್ ಮಾಡಿ, ಆರೋ ಮಾರ್ಕನ್ನು ಟೈಪ್ ಮಾಡಿ ನಂತರ ಆನ ಟೈಪ್ ಮಾಡಿದ್ರೆ ಟಾ ಅಂದರೆ ಟಾಕ್ಕೆ ಒಂದು ಇಳಿ ಬರುತ್ತೆ, ಟಾ ಆಗುತ್ತೆ. ನಂತರ ಮತ್ತೆ ಟಾನ ಟೈಪ್ ಮಾಡಿ ಈನ ಟೈಪ್ ಮಾಡಿದ್ರೆ ಟಿ ಆಗುತ್ತೆ. ಮತ್ತೆ ಟಾನ ಟೈಪ್ ಮಾಡಿ ನಂತರ ಆರೋ ಮಾರ್ಕನ್ನು ಟೈಪ್ ಮಾಡಿ ಈನ ಟೈಪ್ ಮಾಡಿದ್ರೆ ಟೀ ಆಗುತ್ತೆ. ನಂತರ ಟಾನ ಟೈಪ್ ಮಾಡಿ ಊನ ಟೈಪ್ ಮಾಡಿದ್ರೆ ಟೂ ಆಗುತ್ತೆ. ಟಾನ ಟೈಪ್ ಮಾಡಿ ಮತ್ತು ಆರೋ ಮಾರ್ಕನ್ನು ಟೈಪ್ ಮಾಡಿ ಊ ಟೈಪ್ ಮಾಡಿದ್ರೆ ಟೂ ಆಗುತ್ತೆ. ನಂತರ ಟಾನ ಟೈಪ್ ಮಾಡಿ ಆರೋ ಮಾರ್ಕನ್ನು ಟೈಪ್ ಮಾಡಿ ರೂನ ಟೈಪ್ ಮಾಡಿದ್ರೆ ಟ್ರ ಆಗುತ್ತೆ. ಟಾನ ಟೈಪ್ ಮಾಡಿ ಏನ ಟೈಪ್ ಮಾಡಿದ್ರೆ ಟೇ ಆಗುತ್ತೆ. ಟಾನ ಟೈಪ್ ಮಾಡಿ ಆರೋ ಮಾರ್ಕನ್ನು ಟೈಪ್ ಮಾಡಿ ಏ ಟೈಪ್ ಮಾಡಿದ್ರೆ ಟೇ ಆಗುತ್ತೆ. ಟಾನ ಟೈಪ್ ಮಾಡಿ ನಂತರ ಆರೋ ಮಾರ್ಕನ್ನು ಟೈಪ್ ಮಾಡಿ ನಂತರ ಐನ ಟೈಪ್ ಮಾಡಿದ್ರೆ ಟೈ ಆಗುತ್ತೆ. ಟಾನ ಟೈಪ್ ಮಾಡಿ ನಂತರ ಓನ ಟೈಪ್ ಮಾಡಿದ್ರೆ ಟೋ ಆಗುತ್ತೆ. ನಂತರ ಟಾನ ಟೈಪ್ ಮಾಡಿ ನಂತರ ಆರೋ ಮಾರ್ಕನ್ನು ಟೈಪ್ ಮಾಡಿ ಓ ಟೈಪ್ ಮಾಡಿದ್ರೆ ಟೋ ಆಗುತ್ತೆ. ನಂತರ ಟಾನ ಟೈಪ್ ಮಾಡಿ ಆರೋ ಮಾರ್ಕನ್ನು ಟೈಪ್ ಮಾಡಿ ಔನ ಟೈಪ್ ಮಾಡಿದ್ರೆ ಟೌ ಆಗುತ್ತೆ. ಟಾನ ಟೈಪ್ ಮಾಡಿ ಆರೋ ಮಾರ್ಕನ್ನು ಟೈಪ್ ಮಾಡಿ ನಂತರ ಸೊನ್ನೆನ ಟೈಪ್ ಮಾಡಿದ್ರೆ ಟಮ್ ಆಗುತ್ತೆ. ಸ್ಪೇಸ್ ಬಾರನ್ನು ಹೊಡಿತೀನಿ ಒಂದು ಸಾರಿ. ನಂತರ ಟಾನ ಟೈಪ್ ಮಾಡ್ತೀನಿ. ನಂತರ ಆರೋ ಮಾರ್ಕನ್ನು ಟೈಪ್ ಮಾಡಿ ಈ ಘ ಮತ್ತು ಝ ಈ ಎರಡೂ ಕೀಗಳ ನಡುವೆ ಇರುವಂತಹ ಈ ನೋಡಿ 2 ಆಕಾರದಂತೆ ಇರುವಂತಹ ಈ ಕೀನ ಟೈಪ್ ಮಾಡಿದಾಗ ಟಹ ಆಗತ್ತೆ. ಗೊತ್ತಾಯ್ತಲ್ಲ ಫ್ರೆಂಡ್ಸ್? ನಮ್ಮ ಮುಂದಿನ ಅಕ್ಷರ ಠ, ದೊಡ್ಡ ಠ. ದೊಡ್ಡ ಠ ಟೈಪ್ ಮಾಡಬೇಕು ಅಂದರೆ ನೀವು ಮೊದಲಿಗೆ ಈ ಆರೋ ಮಾರ್ಕನ್ನು ಟೈಪ್ ಮಾಡ್ಕೋಬೇಕು. ನಂತರ ಠ ಮೊದಲನೇ ಕೀನೇ ಠ ಬಂದಿದೆ, ಅದನ್ನು ಒಂದು ಸಾರಿ ಒತ್ತಿದ್ರೆ ಠ ಬರುತ್ತೆ. ನಂತರ ಮತ್ತೆ ಒಂದು ಸ್ಪೇಸ್ ಬಾರನ್ನು ಒಂದು ಸಾರಿ ಒತ್ತಿ ಮತ್ತೆ ಆರೋ ಮಾರ್ಕನ್ನು ಒತ್ತಿ ಠ ಕೀನ ಇನ್ನೊಂದು ಸಾರಿ ಒತ್ತಿ ನಂತರ ಮತ್ತೆ ಆರೋ ಮಾರ್ಕನ್ನು ಒತ್ತಿ ಆ ಟೈಪ್ ಮಾಡಿದ್ರೆ ಠಾ ಆಗುತ್ತೆ. ಆರೋ ಮಾರ್ಕನ್ನು ಒತ್ತಿ ಮತ್ತೆ ಠ ಒತ್ತಿ ಈನ ಒತ್ತಿದ್ರೆ ಠೀ ಆಗುತ್ತೆ. ನಂತರ ಮತ್ತೆ ಆರೋ ಮಾರ್ಕನ್ನು ಒತ್ತಿ ಠ ಕೀಯನ್ನು ಒತ್ತಿ ಮತ್ತೆ ಆರೋ ಮಾರ್ಕನ್ನು ಒತ್ತಿ ಈ ಅಕ್ಷರವನ್ನು ಟೈಪ್ ಮಾಡಿದ್ರೆ ಠೀ ಆಗುತ್ತೆ. ನಂತರ ಆರೋ ಮಾರ್ಕನ್ನು ಒತ್ತಿ ಠ ಅಕ್ಷರವನ್ನು ಒತ್ತಿ ಊನ ಟೈಪ್ ಮಾಡಿದ್ರೆ ಠೂ ಆಗುತ್ತೆ. ಆರೋ ಮಾರ್ಕನ್ನು ಒತ್ತಿ ಠ ಅಕ್ಷರವನ್ನು ಟೈಪ್ ಮಾಡಿ ನಂತರ ಮತ್ತೆ ಆರೋ ಮಾರ್ಕನ್ನು ಒತ್ತಿ ಊ ಟೈಪ್ ಮಾಡಿದ್ರೆ ಠೂ ಆಗುತ್ತೆ. ಆರೋ ಮಾರ್ಕನ್ನು ಒತ್ತಿ ಠಾನ ಒತ್ತಿ ನಂತರ ಮತ್ತೆ ಆರೋ ಮಾರ್ಕನ್ನು ಒತ್ತಿ ರೂ ಒತ್ತಿದ್ರೆ ಟ್ರ ಆಗುತ್ತೆ. ಆರೋ ಮಾರ್ಕನ್ನು ಒತ್ತಿ
ಠ ಅಕ್ಷರವನ್ನು ಒತ್ತಿ ನಂತರ ಏನು ಟೈಪ್ ಮಾಡಿದ್ರೆ ಠೇ ಆಗುತ್ತೆ. ಆರೋ ಮಾರ್ಕನ್ನು ಒತ್ತಿ ಠ ಅಕ್ಷರವನ್ನು ಒತ್ತಿ ನಂತರ ಮತ್ತೆ ಆರೋ ಮಾರ್ಕನ್ನು ಒತ್ತಿ ಎ ಅಕ್ಷರವನ್ನು ಒತ್ತಿದ್ರೆ ಠೇ ಆಗುತ್ತೆ. ಆರೋ ಮಾರ್ಕನ್ನು ಒತ್ತಿ ಠ ಅಕ್ಷರವನ್ನು ಒತ್ತಿ ನಂತರ ಮತ್ತೆ ಆರೋ ಮಾರ್ಕನ್ನು ಒತ್ತಿ ಐನ ಒತ್ತಿದ್ರೆ ಠೈ ಆಗುತ್ತೆ. ಆರೋ ಮಾರ್ಕನ್ನು ಒತ್ತಿ ಠ ಅಕ್ಷರವನ್ನು ಒತ್ತಿ ನಂತರ ಊನ ಒತ್ತಿದ್ರೆ ಠೋ ಆಗುತ್ತೆ. ಸ್ಪೇಸ್ ಬಾರ್ ಕೊಡ್ತೀನಿ ನೋಡಿ. ನಾನು ಪ್ರತಿಯೊಂದು ಕಾಗುಣಿತದ ಅಕ್ಷರವನ್ನು ಟೈಪ್ ಆದ ನಂತರ ನಾನು ಹೇಳ್ತಾ ಇಲ್ಲ, ಬಟ್ ಆ ಸ್ಪೇಸ್ ಬಾರ್ನ ಒಂದು ಸರಿ ಒತ್ತುತ್ತಾ ಇದ್ದೀನಿ. ಅಂದರೆ ಒಂದು ಅಕ್ಷರದಿಂದ ಮತ್ತೆ ಇನ್ನೊಂದು ಅಕ್ಷರಕ್ಕೆ ಒಂದು ನಡುವೆ ಒಂದು ಗ್ಯಾಪ್ ಕೊಡ್ತಾ ಇದ್ದೀನಿ. ಇಲ್ಲಾಂದರೆ ಎಲ್ಲ ಒಟ್ಟಿಗೆ ಸೇರ್ಕೊಂಡ್ಬಿಡುತ್ತೆ, ಅದು ಒಂದೇ ಪದ ಆಗಿಬಿಡುತ್ತೆ ಅವಾಗ. ಸೊ ಹಾಗಾಗಿ ಆ ಡಿಫ್ರೆನ್ಸ್ ನಾನು ಹೇಳ್ತಿಲ್ಲ ಅದನ್ನು, ಬಟ್ ನೀವು ಮಾಡಬೇಕಾದ್ರೆ ಆ ಥರ ಮಾಡ್ಕೊಳ್ಳಿ. ಠೋ ಆಗುತ್ತೆ. ನಂತರ ಆರೋ ಮಾರ್ಕನ್ನು ಒತ್ತಿ ಠ ಅಕ್ಷರವನ್ನು ಒತ್ತಿ ಮತ್ತೆ ಆರೋ ಮಾರ್ಕನ್ನು ಒತ್ತಿ ಓ ಟೈಪ್ ಮಾಡಿದ್ರೆ ಠೋ ಆಗುತ್ತೆ. ಆರೋ ಮಾರ್ಕನ್ನು ಒತ್ತಿ ಠ ಅಕ್ಷರವನ್ನು ಒತ್ತಿ ಮತ್ತೆ ಆರೋ ಮಾರ್ಕನ್ನು ಒತ್ತಿ ಅವನ್ನ ಒತ್ತಿದ್ರೆ ಠೌ ಆಗುತ್ತೆ. ಆರೋ ಮಾರ್ಕನ್ನು ಒತ್ತಿ ಠ ಅಕ್ಷರವನ್ನು ಒತ್ತಿ ಮತ್ತೆ ಆರೋ ಮಾರ್ಕನ್ನು ಒತ್ತಿ ಸೊನ್ನೆಯನ್ನು ಒತ್ತಿದ್ರೆ ಠಮ್ ಆಗುತ್ತೆ. ಆರೋ ಮಾರ್ಕನ್ನು ಒತ್ತಿ ಠ ಅಕ್ಷರವನ್ನು ಒತ್ತಿ ನಂತರ ಮತ್ತೆ ಆರೋ ಮಾರ್ಕನ್ನು ಒತ್ತಿ ಎರಡು ಸೊನ್ನೆಯನ್ನು ಒತ್ತಿದ್ರೆ ಠಹ ಆಗುತ್ತೆ. ಅಲ್ಲಿಗೆ ಠ ಮತ್ತು ಠ ಎರಡು ಅಕ್ಷರಗಳ ಕಾಗುಣಿತವನ್ನು ನಾವು ಜಸ್ಟ್ ಕನ್ನಡದಲ್ಲಿ ಹೇಗೆ ಟೈಪ್ ಮಾಡೋದು ಅನ್ನೋದನ್ನು ತಿಳ್ಕೊಂಡ್ವಿ. ನಂತರ ನಮ್ಮ ಮುಂದಿನ ಅಕ್ಷರ ಡ. ಡ ನೋಡಿ, ಎರಡನೇ ಅಕ್ಷರ ಕೀಬೋರ್ಡ್ನಲ್ಲಿ ಕಾಣುತ್ತಿರುವಂಥ ಎರಡನೇ ಅಕ್ಷರ ಡ. ಅದನ್ನು ಒತ್ತಿದ್ರೆ ಡ ಬರುತ್ತೆ. ನಂತರ ಮತ್ತೆ ನಾನು ಡಾನ ಟೈಪ್ ಮಾಡ್ತೀನಿ, ಆರೋ ಮಾರ್ಕನ್ನು ಒತ್ತೀನಿ, ಆನ ಟೈಪ್ ಮಾಡ್ತೀನಿ, ಡ ಆಗುತ್ತೆ. ಅಂದರೆ ಒಂದು ಇಳಿ ಬರುತ್ತೆ, ಡ ಆಗುತ್ತೆ. ಮತ್ತು ಡಾನ ಟೈಪ್ ಮಾಡ್ತೀನಿ, ಆರೋ ಮಾರ್ಕನ್ನು ಒತ್ತೀನಿ, ಡಾನ ಟೈಪ್ ಮಾಡ್ತೀನಿ, ಈನ ಒತ್ತೀನಿ, ಡಿ ಆಗುತ್ತೆ. ಡಾನ ಒತ್ತೀನಿ, ಆರೋ ಮಾರ್ಕನ್ನು ಒತ್ತೀನಿ, ನಂತರ ಈ ಒತ್ತೀನಿ, ಡಿ ಆಗುತ್ತೆ. ಡಾನ ಒತ್ತಿ ಊನ ಒತ್ತಿದ್ರೆ ಡು ಆಗುತ್ತೆ. ಡಾನ ಒತ್ತಿ ಆರೋ ಮಾರ್ಕನ್ನು ಒತ್ತಿ ಊ ಅನ್ನು ಒತ್ತಿದ್ರೆ ಡೂ ಆಗುತ್ತೆ. ಡಾನ ಒತ್ತಿ ಆರೋ ಮಾರ್ಕನ್ನು ಒತ್ತಿ ರು ನ ಒತ್ತಿದ್ರೆ ಡ್ರ ಆಗುತ್ತೆ. ಡಾನ ಒತ್ತಿ ನಂತರ ಏನ ಒತ್ತಿದ್ರೆ ಡೇ ಆಗುತ್ತೆ. ಡಾನ ಒತ್ತಿ ಆರೋ ಮಾರ್ಕನ್ನು ಒತ್ತಿ ಏನ ಒತ್ತಿದ್ರೆ ಡೇ ಆಗುತ್ತೆ. ಡಾನ ಒತ್ತಿ ಆರೋ ಮಾರ್ಕನ್ನು ಒತ್ತಿ ನಂತರ ಐನ ಒತ್ತಿದ್ರೆ ಡೈ ಆಗುತ್ತೆ. ಡಾನ ಒತ್ತಿ ನಂತರ ಓನ ಒತ್ತಿದ್ರೆ ಡೋ ಆಗುತ್ತೆ. ಡಾನ ಒತ್ತಿ ಆರೋ ಮಾರ್ಕನ್ನು ಒತ್ತಿ ಓ ಅನ್ನು ಟೈಪ್ ಮಾಡಿದ್ರೆ ಡೋ ಆಗುತ್ತೆ. ಡಾನ ಒತ್ತಿ ನಂತರ ಆರೋ ಮಾರ್ಕನ್ನು ಒತ್ತಿ ಅವನ್ನ ಟೈಪ್ ಮಾಡಿದ್ರೆ ಡೌ ಆಗುತ್ತೆ. ಡಾನ ಒತ್ತಿ ಆರೋ ಮಾರ್ಕನ್ನು ಒತ್ತಿ ಸೊನ್ನೆಯನ್ನು ಒತ್ತಿದ್ರೆ ಡಮ್ ಆಗುತ್ತೆ. ಡಾನ ಒತ್ತಿ ನಂತರ ಮತ್ತೆ ಆರೋ ಮಾರ್ಕನ್ನು ಒತ್ತಿ ಈ ಎರಡೂ ಸೊನ್ನೆಗಳಿರುವಂತಹ ಕೀನ ಒತ್ತಿದ್ರೆ ಡಹ ಆಗುತ್ತೆ. ನಂತರ ನಾವು ಮುಂದಿನ ಅಕ್ಷರ ಢ. ಢ ಅಕ್ಷರವನ್ನು ಟೈಪ್ ಮಾಡಲು ಆರೋ ಮಾರ್ಕನ್ನು ಫಸ್ಟ್ ಒತ್ತಬೇಕು, ನಂತರ ಢ ಬರುತ್ತೆ. ಅದನ್ನು ಎರಡನೇ ಅಕ್ಷರ ಠ ಆದ ನಂತರ ಇರುವಂಥ ಕೀನ ಒತ್ತಿದ್ರೆ ಢ ಬರುತ್ತೆ, ಅದನ್ನು ಒತ್ತಬೇಕು. ನಂತರ ಮತ್ತೆ ಆರೋ ಮಾರ್ಕನ್ನು ಒತ್ತಿ ಢ ಅಕ್ಷರವನ್ನು ಮತ್ತೆ ಒತ್ತಿ ಮತ್ತೆ ಆರೋ ಮಾರ್ಕನ್ನು ಒತ್ತಿ ಆನ ಟೈಪ್ ಮಾಡಿದ್ರೆ ಢ ಆಗುತ್ತೆ. ಆರೋ ಮಾರ್ಕನ್ನು ಒತ್ತಿ ಢ ಅಕ್ಷರವನ್ನು ಒತ್ತಿ ಈನ ಒತ್ತಿದ್ರೆ ಠಿ ಆಗುತ್ತೆ. ಆರೋ ಮಾರ್ಕನ್ನು ಒತ್ತಿ ಢ ಅಕ್ಷರವನ್ನು ಒತ್ತಿ ಮತ್ತೆ ಆರೋ ಮಾರ್ಕ್ ಒತ್ತಿ ಈ ಅನ್ನು ಟೈಪ್ ಮಾಡಿದ್ರೆ ಠೀ ಆಗುತ್ತೆ. ಆರೋ ಮಾರ್ಕ್ ಒತ್ತಿ ಢ ಅಕ್ಷರವನ್ನು ಒತ್ತಿ ನಂತರ ಊನ ಟೈಪ್ ಮಾಡಿದ್ರೆ ಠೂ ಆಗುತ್ತೆ. ಆರೋ ಮಾರ್ಕ್ ಒತ್ತಿ ಢ ಅಕ್ಷರವನ್ನು ಒತ್ತಿ ಮತ್ತೆ ಆರೋ ಮಾರ್ಕ್ ಒತ್ತಿ ಊ ಅಕ್ಷರವನ್ನು ಟೈಪ್ ಮಾಡಿದ್ರೆ ಢೂ ಅಕ್ಷರ ಆಗುತ್ತೆ. ಆರೋ ಮಾರ್ಕ್ ಒತ್ತಿ ಢ ಅಕ್ಷರವನ್ನು ಒತ್ತಿ ನಂತರ ಮತ್ತೆ ಆರೋ ಮಾರ್ಕನ್ನು ಒತ್ತಿ ಋ ಅಕ್ಷರವನ್ನು ಒತ್ತಿದ್ರೆ ಢ ಆಗುತ್ತೆ. ಆರೋ ಮಾರ್ಕ್ ಒತ್ತಿ ಢ ಅಕ್ಷರವನ್ನು ಒತ್ತಿ ನಂತರ ಏನು ಒತ್ತಿದ್ರೆ ಢೇ ಆಗುತ್ತೆ.
ಆರೋ ಮಾರ್ಕ್ ಒತ್ತಿ ಢ ಅಕ್ಷರವನ್ನು ಒತ್ತಿ ನಂತರ ಮತ್ತೆ ಆರೋ ಮಾರ್ಕ್ ಒತ್ತಿ ಏನು ಟೈಪ್ ಮಾಡಿದ್ರೆ ಢೇ ಆಗುತ್ತೆ. ಆರೋ ಮಾರ್ಕ್ ಒತ್ತಿ ಢ ಅಕ್ಷರವನ್ನು ಟೈಪ್ ಮಾಡಿ ನಂತರ ಮತ್ತೆ ಆರೋ ಮಾರ್ಕ್ ಒತ್ತಿ ಐನ ಟೈಪ್ ಮಾಡಿದ್ರೆ ಢೈ ಆಗುತ್ತೆ. ಆರೋ ಮಾರ್ಕನ್ನು ಒತ್ತಿ ಢ ಅಕ್ಷರವನ್ನು ಒತ್ತಿ ನಂತರ ಓನ ಒತ್ತಿದ್ರೆ ಢೋ ಆಗುತ್ತೆ. ಆರೋ ಮಾರ್ಕ್ ಒತ್ತಿ ನಂತರ ಢನ ಒತ್ತಿ ನಂತರ ಮತ್ತೆ ಆರೋ ಮಾರ್ಕ್ ಒತ್ತಿ ಓನ ಟೈಪ್ ಮಾಡಿದ್ರೆ ಢೋ ಆಗುತ್ತೆ. ಆರೋ ಮಾರ್ಕ್ ಒತ್ತಿ ಢ ಅಕ್ಷರವನ್ನು ಒತ್ತಿ ನಂತರ ಮತ್ತೆ ಆರೋ ಮಾರ್ಕ್ ಒತ್ತಿ ಅವನ ಒತ್ತಿದ್ರೆ ಢೌ ಆಗುತ್ತೆ. ಆರೋ ಮಾರ್ಕ್ ಒತ್ತಿ ಢ ಅಕ್ಷರವನ್ನು ಒತ್ತಿ ಮತ್ತೆ ಆರೋ ಮಾರ್ಕ್ ಒತ್ತಿ ಸೊನ್ನೆಯನ್ನು ಒತ್ತಿದ್ರೆ ಢಮ್ ಆಗುತ್ತೆ. ಆರೋ ಮಾರ್ಕ್ ಒತ್ತಿ ಢ ಅಕ್ಷರವನ್ನು ಒತ್ತಿ ನಂತರ 2 ಸೊನ್ನೆಗಳ ಈ ಕೀಯನ್ನು ಒತ್ತಿದ್ರೆ ಎರಡು ಸೊನ್ನೆಗಳ ಈ ಕೀಯನ್ನು ಒತ್ತಿದ್ರೆ ಢ ಆಗುತ್ತೆ. ನಂತರ ಮುಂದಿನ ಅಕ್ಷರ ನ. ನ ಅಕ್ಷರವನ್ನು ಟೈಪ್ ಮಾಡಬೇಕು ಅಂದರೆ ನೋಡಿ ಇಲ್ಲೇ ಕಾಣುತ್ತೆ ನೋಡಿ, 3ನೇ ರೋ ಅಲ್ಲಿರುವಂಥ ಮೊದಲನೇ ಅಕ್ಷರ ನ. ನ ಟೈಪ್ ಮಾಡಿದ್ವಿ. ನಂತರ ಮತ್ತೆ ನಾನ ಟೈಪ್ ಮಾಡಿ ಆರೋ ಮಾರ್ಕನ್ನು ಒತ್ತಿ ಆನ ಟೈಪ್ ಮಾಡಿದ್ರೆ ನ ಆಗುತ್ತೆ. ನಾನ ಟೈಪ್ ಮಾಡಿ ಈನ ಒತ್ತಿದ್ರೆ ನೀ ಆಗುತ್ತೆ. ನಾನ ಟೈಪ್ ಮಾಡಿ ಆರೋ ಮಾರ್ಕನ್ನು ಒತ್ತಿ ಈ ಅಕ್ಷರವನ್ನು ಟೈಪ್ ಮಾಡಿದ್ರೆ ನೀ ಆಗುತ್ತೆ. ನಾನ ಟೈಪ್ ಮಾಡಿ ಊನ ಟೈಪ್ ಮಾಡಿದ್ರೆ ನು ಆಗುತ್ತೆ. ನಾನ ಟೈಪ್ ಮಾಡಿ ಮತ್ತು ಆರೋ ಮಾರ್ಕನ್ನು ಒತ್ತಿ ಊವನ್ನು ಟೈಪ್ ಮಾಡಿದ್ರೆ ನೂ ಆಗುತ್ತೆ. ನಾನ ಟೈಪ್ ಮಾಡಿ ನಂತರ ಆರೋ ಮಾರ್ಕನ್ನು ಟೈಪ್ ಮಾಡಿ ರೂನ ಟೈಪ್ ಮಾಡಿದ್ರೆ ನೃ ಆಗುತ್ತೆ. ನಾನ ಟೈಪ್ ಮಾಡಿ ಏನ ಟೈಪ್ ಮಾಡಿದ್ರೆ ನೇ ಆಗುತ್ತೆ. ನಾನ ಟೈಪ್ ಮಾಡಿ ಆರೋ ಮಾರ್ಕನ್ನು ಒತ್ತಿ ಏನ ಟೈಪ್ ಮಾಡಿದ್ರೆ ನೇ ಆಗುತ್ತೆ. ನಾನ ಟೈಪ್ ಮಾಡಿ ಮತ್ತು ಆರೋ ಮಾರ್ಕನ್ನು ಒತ್ತಿ ಐನ ಟೈಪ್ ಮಾಡಿದ್ರೆ ನೈ ಆಗುತ್ತೆ. ನಾನ ಟೈಪ್ ಮಾಡಿ ಓನ ಒತ್ತಿದ್ರೆ ನೋ ಆಗುತ್ತೆ. ನಾನ ಟೈಪ್ ಮಾಡಿ ನಂತರ ಆರೋ ಮಾರ್ಕನ್ನು ಒತ್ತಿ ಓನ ಟೈಪ್ ಮಾಡಿದ್ರೆ ನೋ ಆಗುತ್ತೆ. ನಾನ ಟೈಪ್ ಮಾಡಿ ನಂತರ ಆರೋ ಮಾರ್ಕನ್ನು ಒತ್ತಿ ಅವನ ಟೈಪ್ ಮಾಡಿದ್ರೆ ನೌ ಆಗುತ್ತೆ. ನಾನನ್ನು ಟೈಪ್ ಮಾಡಿ ನಂತರ ಆರೋ ಮಾರ್ಕನ್ನು ಒತ್ತಿ ಸೊನ್ನೆಯನ್ನು ಟೈಪ್ ಮಾಡಿದ್ರೆ ನಮ್ ಆಗುತ್ತೆ. ನಾನ ಟೈಪ್ ಮಾಡಿ ನಂತರ ಆರೋ ಮಾರ್ಕನ್ನು ಒತ್ತಿ ಈ 2 ಸೊನ್ನೆಗಳ ಕೀಯನ್ನು ಟೈಪ್ ಮಾಡಿದ್ರೆ ನಹ ಆಗುತ್ತೆ. ಅಲ್ಲಿಗೆ ನಾವಿವತ್ತು ಠ ಥ ಡ ಢ ನ ಈ 5 ಅಕ್ಷರಗಳ ಕನ್ನಡ ಕಾಗುಣಿತವನ್ನು ಜಸ್ಟ್ ಕನ್ನಡದಲ್ಲಿ ಹೇಗೆ ಟೈಪ್ ಮಾಡೋದು ಅನ್ನೋದನ್ನು ತಿಳ್ಕೊಂಡಿದ್ದೀವಿ. ನಾನು ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ಮ ಕಣ್ಣೆದುರಿಗೆ ಬರ್ತೀನಿ. ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ಬಾಯ್.